ಸ್ನೇಹಿತರೆ ನಮಸ್ಕಾರ. ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಧನುರ್ಮಾಸದಲ್ಲಿ 12 ರಾಶಿಗಳ ಯಾವ ಫಲ ಇದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಧನುರ್ಮಾಸದಲ್ಲಿ ಕೆಲಸದಲ್ಲಿ ಸ್ವಲ್ಪ ವೇಗ ಇರುತ್ತೆ, ಹಣಕಾಸಿನಲ್ಲಿ ಚೇತರಿಕೆ ಇರುತ್ತೆ, ಕುಟುಂಬದಲ್ಲಿ ಒಂದು ಸಂತೋಷದ ವಾತಾವರಣ ಮತ್ತು ಹೊಸ ಒಂದು ಯೋಜನೆ ಏನಾರು ಮಾಡಬೇಕಂದ್ರೆ ಶುಭವಾಗಿದೆ. ಲಕ್ಕಿ ಕಲರು ರೆಡ್ ಆಗಿರುತ್ತೆ. ಲಕ್ಕಿ ಡೇ ಬಂದು ಟ್ಯೂಸ್ಡೇ ಆಗಿರುತ್ತೆ. ವೃಷಭ ರಾಶಿ, ಸಂಬಂಧಗಳಲ್ಲಿ ಸುಧಾರಣೆ, ಹಣದ ಲಾಭ, ಹಳೆಯ ಸಮಸ್ಯೆಗೆ ಪರಿಹಾರ, ಆರೋಗ್ಯ ಸ್ವಲ್ಪ ಹುಷಾರಾಗಿರಬೇಕು. ಲಕ್ಕಿ ಕಲರು ಗ್ರೀನು, ಲಕ್ಕಿ ಡೇ ಫ್ರೈಡೇ ಆಗಿರುತ್ತೆ. ಮಿಥುನ ರಾಶಿ ಹೇಳಬೇಕು ಅಂದರೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಪ್ರಯಾಣ ಮಾಡೋ ಅಂಥ ಒಂದು ಚಾನ್ಸು ಈ ಒಂದು ತಿಂಗಳಲ್ಲಿದೆ. ಹಾಗೆ ಸ್ನೇಹಿತರ ಬೆಂಬಲ ಇರುತ್ತೆ. ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಕಡಿಮೆ ಆಗುತ್ತೆ ಅಂತಲೇ ಅನ್ಬೋದು. ಒಂದು ಗುಡ್ ನ್ಯೂಸ್ ನಿಮಗೆ ಸಿಗುತ್ತೆ. ಮಿಥುನ ರಾಶಿಗೆ ಲಕ್ಕಿ ಕಲರ್ ಎಲ್ಲೋ, ಲಕ್ಕಿ ಡೇ ವೆಡ್ನೆಸ್ಡೇ ಆಗಿರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಕುಟುಂಬದಲ್ಲಿ ಸಂತೋಷ, ಆಧ್ಯಾತ್ಮಿಕತೆಗೆ ಹೆಚ್ಚು ಒಂದು ಒಲವು ತೋರಿಸ್ತೀರ. ಹಣ ನಿಧಾನವಾಗಿ ಬರುತ್ತೆ, ಬಟ್ ಬಂದೇ ಬರುತ್ತೆ. ಲಕ್ಕಿ ಕಲರ್ ವೈಟು, ಲಕ್ಕಿ ಡೇ ಮಂಡೇ. ಸಿಂಹರಾಶಿಯವರಿಗೆ ಕೆರಿಯರಲ್ಲಿ ಸ್ವಲ್ಪ ಗ್ರೋತ್ನೆಸ್ಸು, ಲೀಡರ್ಶಿಪ್ ಚಾನ್ಸಸ್ ನಿಮಗೆ ಸಿಗುತ್ತೆ. ಹಣದ ಬಗ್ಗೆ ಒಳ್ಳೆಯ ಸುದ್ದಿನ ನಿಮಗೆ ಸಿಗೋದು. ನೀವು ಸ್ವಲ್ಪ ಯುಗನ ಕಂಟ್ರೋಲ್ ಮಾಡಬೇಕು. ಲಕ್ಕಿ ಕಲರ್ ಗೋಲ್ಡು, ಲಕ್ಕಿ ಡೇ ಸಂಡೇ. ಕನ್ಯಾ ರಾಶಿಯವರಿಗೆ ನೀವು ಏನು ಇಷ್ಟಪಡ್ತೀರೋ ಆ ಒಂದು ಕೆಲಸ ಮುಗಿಯುತ್ತೆ. ಹೊಸ ಪೀಪಲ್ಸು ಅಂದರೆ ಒಂದು ಹೊಸ ಫ್ರೆಂಡ್ಸ್ಗಳು ಆಗೋಂಥ ಚಾನ್ಸಸ್ ಈ ಒಂದು ತಿಂಗಳಲ್ಲಿ ಜಾಸ್ತಿ ಇದೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಸಿಗುತ್ತೆ ನಿಮಗೆ ಈ ಒಂದು ತಿಂಗಳಲ್ಲಿ. ಲಕ್ಕಿ ಕಲರ್ ಬ್ಲೂ, ಲಕ್ಕಿ ಡೇ ವೆಡ್ನೆಸ್ಡೇ. ತುಲಾರಾಶಿಯವರಿಗೆ ಹೇಳಬೇಕು ಅಂದರೆ ಧನುರ್ಮಾಸದಲ್ಲಿ ಹೆಚ್ಚು ಶಾಂತಿ, ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ, ಪೀಸ್ಫುಲ್ ಮೈಂಡ್ ಇರುತ್ತೆ ಅಂತೀವಲ್ಲ, ಸೊ ಆ ಥರ ಮನಸ್ಸು ಫ್ರೆಶ್ ಆಗಿರುತ್ತೆ, ಹಣಕಾಸು ಚೆನ್ನಾಗಿ ಸಿಗ್ತಾ ಇರುತ್ತೆ. ಸ್ಮಾರ್ಟ್ ನಿರ್ಧಾರನ ನೀವು ತೊಗೊತೀರಾ. ಯಶಸ್ಸು ಸಿಗಬೇಕಂದ್ರೆ ನೀವು ಸ್ಮಾರ್ಟ್ ಡಿಸಿಷನ್ಸ್ನ ತೊಗೊಳ್ಳೇಬೇಕು. ಸೊ ಲಕ್ಕಿ ಕಲರ್ ಪಿಂಕು, ಲಕ್ಕಿ ಡೇ ಫ್ರೈಡೇ ಆಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಒಂದು ಸ್ವಲ್ಪ ನೀವೇನು ಆಸೆ ಪಡ್ತೀರಾ ಅಷ್ಟೇ ಲಾಭ ಅಂತೂ ಸಿಗುತ್ತೆ ನಿಮ್ಮ ಒಂದು ಕೆರಿಯರಲ್ಲಿ. ಫ್ಯಾಮಿಲಿ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸಿಟ್ ಕಡಿಮೆ ಮಾಡ್ಕೊಳ್ಳಿ, ಆಯಿತಾ. ಲಕ್ಕಿ ಕಲರ್ ಮೆರೂನ್, ಲಕ್ಕಿ ಡೇ ಟ್ಯೂಸ್ಡೇ. ಧನುರಾಶಿಗೆ ಸ್ವಗ್ರಹ ಧನುರ್ಮಾಸ ಆಗಿರೋದ್ರಿಂದ ಸೂಪರ್ ಲಕ್ಕಿ ಟೈಮ್ ಅಂತಲೇ ಹೇಳ್ಬೋದು. ನಿಮಗೆ ಅವಕಾಶಗಳು, ಹಣ, ಹೊಸ ಶುಭ ಆರಂಭಗಳು ಎಲ್ಲ ಈ ಒಂದು ತಿಂಗಳಲ್ಲಿ ನಿಮಗೆ ಆಗುತ್ತೆ. ಲಕ್ಕಿ ಕಲರ್ ಆರೆಂಜು, ಲಕ್ಕಿ ಡೇ ಥರ್ಸ್ಡೇ. ಮಕರ ರಾಶಿಯವ್ರಿಗೆ ಸ್ಟೇಬಲ್ ಗ್ರೋತ್ ಇರುತ್ತೆ. ಕೆಲಸದಲ್ಲಿ ನಿಮ್ಮನ್ನು ಒಂದು ರೆಕಗ್ನೈಸ್ ಮಾಡ್ತಾರೆ, ಅಲ್ಲಿ ನಿಮಗೆ ಒಂದು ಗೌರವ ಕೂಡ ಸಿಗೋಂಥ ಚಾನ್ಸಸ್ ಇದೆ. ಸೇವಿಂಗ್ಸ್ ಜಾಸ್ತಿ ಮಾಡಬೇಕು ನೀವು. ಫ್ಯಾಮಿಲಿ ಸಪೋರ್ಟ್ ಸಿಗುತ್ತೆ. ಲಕ್ಕಿ ಕಲರ್ ಬ್ರೌನ್, ಲಕ್ಕಿ ಡೇ ಸ್ಯಾಟರ್ಡೇ. ಕುಂಭರಾಶಿಯವರಿಗೆ ಕ್ರಿಯೇಟಿವ್ ಐಡಿಯಾ ಅಂದರೆ ನೀವು ಹೊಸ ಐಡಿಯಾಗಳನ್ನು ಮಾಡಬೇಕು ನಿಮ್ಮ ಒಂದು ಕೆಲಸದಲ್ಲಿ. ಸ್ವಂತ ಆಗಿರಲಿ ಅಥವಾ ಬೇರೆ ಹತ್ರ ಕೆಲಸ ಮಾಡ್ತಾಯಿದ್ರೆ ಬರೋಗಿಲ್ಲ, ಕ್ರಿಯೇಟಿವ್ ಆಗಿರಿ. ಹಣ, ಪ್ರೀತಿ ಎರಡೂ ನಿಮಗೆ ಸಿಗುತ್ತೆ. ಕಲರು ಪರ್ಪಲ್ಲು, ಲಕ್ಕಿ ಡೇ ಸ್ಯಾಟರ್ಡೇ. ಮೀನರಾಶಿಯವರಿಗೆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್, ಫ್ಯಾಮಿಲಿಯಲ್ಲಿ ಒಳ್ಳೆ ಚೆನ್ನಾಗಿರುತ್ತೆ ನಿಮಗೆ. ನಾವು ಬಿಸ್ನೆಸ್ ಅಥವಾ ಜಾಬ್ ಮಾಡ್ತಾಯಿದ್ದೀರಾ ಅಂದರೆ ಒಳ್ಳೆ ಚೇತರಿಕೆ ಕಂಡು ಬರುತ್ತೆ. ಹೆಲ್ತು ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಲಕ್ಕಿ ಕಲರ್ ಬ್ಲೂ, ಲಕ್ಕಿ ಡೇ ಥರ್ಸ್ಡೇ ಅಂತಲೇ ಹೇಳ್ಬೋದು. ಧನುರ್ಮಾಸದಲ್ಲಿ ಟೋಟಲಾಗಿ ಹೇಳ್ಬೇಕಂದ್ರೆ 12 ರಾಶಿವರೆಗೂ ಒಳ್ಳೆ ಟೈಮು. ಆಧ್ಯಾತ್ಮಿಕ ಶಕ್ತಿ ಜಾಸ್ತಿ ಅಂತೂ ಆಗೇ ಆಗುತ್ತೆ. ಹೆಚ್ಚು ಜಪ ತಪ, ಹೆಚ್ಚು ಶಾಂತಿ, ಹೆಚ್ಚು ಶುಭ ಮತ್ತು ಹಣಕಾಸಿನ ಅರಿವು, ಹೊಸ ಫ್ರೆಂಡ್ಸ್ಗಳು ಸಿಗೋಂಥ ಚಾನ್ಸಸ್ಸು ಈ ಒಂದು ತಿಂಗಳಲ್ಲಿ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು.